ಓಡುಂ ಕುದುರ ಚಾಡುಂ ಕುದುರ ಅಂದರೆ ಓಡೋ ಕುದುರೆ ಜಿಗಿಯೋ ಕುದುರೆ ಎಂಬ ಅರ್ಥ ಬರುತ್ತೆ. ಈ ಮಲಯಾಳಂ ಸಿನಿಮಾ ಈಗ ನೆಟ್ಫ್ಲಿಕ್ಸಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲಿ ಸ್ಟ್ರೀಮ್ ಆಗ್ತಿದೆ. ಇನ್ನು ಸಿನಿಮಾದಲ್ಲಿ ಫಹದ್ ಫಾಸಿಲ್ ಹಾಗೆ ಲೋಕಖ್ಯಾತಿಯ ಕಲ್ಯಾಣಿ ಅವರು ಇದ್ದಾರೆ ಅಂತ ಒಂದೇ ಒಂದು ಕಾರಣಕ್ಕೆ ಸಿನಿಮಾ ನೋಡಿದೆ. ಇನ್ನು ಸಿನಿಮಾ ನೋಡಿದಾದ್ಮೇಲೆ ನನಗೆ ಯಾಕೆ ಸುಮ್ಮನೆ ಟೈಮ್ ಕೊಟ್ಟು ಈ ಸಿನಿಮಾ ನೋಡಿದೆ ಅನಿಸ್ತು. ಅಂಥದ್ದೇನಿಲ್ಲ ಸಿನಿಮಾದಲ್ಲಿ, ವೀಕ್ ರೈಟಿಂಗ್ ಹಾಗೆ ಡಲ್ ಸ್ಟೋರಿ ಬಿಟ್ಟರೆ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಹೀರೋ ಆದ ಫಹದ್ ಫಾಸಿಲ್ ತಾನು ಮದುವೆಯಾಗೋ ಹುಡುಗಿಯ ಆಸೆಯಂತೆ ಕುದುರೆ ಮೇಲೆ ಏರಿ ಮದುವೆ ಮಂಟಪಕ್ಕೆ ಬರ್ತಾನೆ ಹೀರೋ ಆದ ಎಬಿ. ಆದರೆ ಕುದುರೆ ಮೇಲಿಂದ ಬಿದ್ದು ಕೋಮಾಗೆ ಹೋಗ್ತಾನೆ. ಸೊ ಇದರಿಂದ ಮುಂದೆ ಮದುವೆನೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಮುಂದೆ ಕೋಮದಿಂದ ಹೊರಗಡೆ ಬಂದ ಎಬಿ ಮುಂದೆ ಏನು ಮಾಡಬೇಕು ಎಂಬ ಆಲೋಚನೆಯಲ್ಲಿ ಇದ್ದಾಗ ಬೆಂಗಳೂರಿಗೆ ಬರ್ತಾನೆ. ಮುಂದೆ ಬೆಂಗಳೂರಿನಲ್ಲಿ ಎಬಿಗೆ ರೇವತಿ ಎಂಬ ಹುಡುಗಿಯ ಪರಿಚಯವಾಗುತ್ತೆ. ಸೊ ಮುಂದೆ ಅವನ ಲೈಫ್ನಲ್ಲಿ ಏನೆಲ್ಲ ನಡೆಯುತ್ತೆ, ಹಾಗೆ ಕೊನೆಗೆ ಅವನ ಲೈಫ್ನಲ್ಲಿ ಯಾವ ಹುಡುಗಿ ಬರ್ತಾಳೆ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದ್ದಂದರೆ, ಏನಿಲ್ಲ ಗುರು, ಸಿನಿಮಾದಲ್ಲಿ ಇರೋ ಯಾವ ಎಲಿಮೆಂಟು ಕೂಡ ಸ್ವಲ್ಪ ಅಂದರೆ ಸ್ವಲ್ಪನೂ ಕೂಡ ವರ್ಕ್ ಆಗಿಲ್ಲ ಅಂತೀನಿ. ಇನ್ನು ಈ ಸಿನಿಮಾನ ಕಾಮಿಡಿ ಸಿನಿಮಾ ಅಂದರು. ಯಾರಪ್ಪ ಹೇಳಿದ್ದು? ಇದರಲ್ಲಿರೋ ಕಾಮಿಡಿ ಅಂತೂ ಅಯ್ಯೋ ಹೇಳೋಂಗೆ ಇಲ್ಲ ಬಿಡಿ, ದಿ ವರ್ಸ್ಟ್ ಅನ್ಬೋದು. ನನಗಂತೂ ಸಿನಿಮಾದಲ್ಲಿರೋ ಒಂದು ಕಾಮಿಡಿ ಸೀನ್ ಕೂಡ ನಗು ತರಿಸ್ಲಿಲ್ಲ ಅಂತೀನಿ. ಇನ್ನು ಸಿನಿಮಾದಲ್ಲಿ ಬರೋ ಒಂದೇ ಒಂದು ಸೀನ್ ಕೂಡ ಇಂಟ್ರೆಸ್ಟಿಂಗ್ ಆಗಿ ಇರಲಿಲ್ಲ ಅಂತೀನಿ. ಹಾಗೆ ಸಿನಿಮಾದಲ್ಲಿರೋ ಕಥೆನೂ ಕೂಡ ತುಂಬ ವೀಕ್ ಆಗಿದೆ. ಆ್ಯಂಡ್ ಅದರ ಪ್ರೆಸೆಂಟೇಷನ್ ಕೂಡ ಫುಲ್ಲಾಗಿ ಸಿಲ್ಲಿಯಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಹಾಗೆ ಸಿನಿಮಾದಲ್ಲಿ ಬರುವಂಥ ಕ್ಯಾರೆಕ್ಟರ್ ರೈಟಿಂಗ್ ಹಾಗೆ ಅದರ ಡೆವಲಪ್ಮೆಂಟ್ ತುಂಬ ವೀಕ್ ಆಗಿತ್ತು. ಹಾಗೆ ಸಿನಿಮಾದಲ್ಲಿರೋ ಸಾಂಗ್ಸ್ ಆಗಲಿ BGMs ಆಗಲಿ ಅಂತ ಹೇಳಿಕೊಳ್ಳುವ ರೇಂಜಿಗೇನು ಇರಲಿಲ್ಲ, ಡೀಸೆಂಟ್ ಆಗಿತ್ತು ಅಷ್ಟೇ. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟವಾಗಿದ್ದು ಎರಡು ವಿಷಯ. ಒಂದು ಸಿನಿಮಾದ ಸಿನಿಮಾಟೋಗ್ರಫಿ, ಇನ್ನೊಂದು ಫಹದ್ ಫಾಸಿಲ್ ಅವರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್. ಈ ಎರಡು ಪಾಯಿಂಟ್ನ ಬಿಟ್ಟರೆ ಸಿನಿಮಾದಲ್ಲಿ ಏನು ಕೂಡ ನನಗೆ ಇಷ್ಟವಾಗಿಲ್ಲ. ಇನ್ನು ಸಿಂಪಲ್ ಆಗಿ ಸಿನಿಮಾ ಹೇಗಿದೆ ಅಂತ ಹೇಳೋದಾದರೆ, ಸಿನಿಮಾ ಚೂರು ಕೂಡ ಚೆನ್ನಾಗಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊತೀರಾ ಅಂತೀನಿ. ನಿಮ್ಮ ಹತ್ರ ಟೈಮ್ ಇದ್ದು ಯಾವುದೇ ಸಿನಿಮಾ ಆಪ್ಷನ್ ಇಲ್ಲ ಅಂದರೆ ಈ ಸಿನಿಮಾನ ಒಂದು ಸರಿ ಟ್ರೈ ಮಾಡಿ ನೋಡಿ, ಅದು ಕೂಡ ಆಪ್ಷನ್ ಆಗಿ ಇಟ್ಕೊಳ್ಳಿ ಅಷ್ಟೇ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ ಎಸ್ ನೋಡ್ಬೋದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಸಿನಿಮಾ ನೋಡಿದ್ದಾದಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ, ನಮ್ಮ ಚಾನಲ್ಲಿ ಬರೋ ಕಂಟೆಂಟ್ ಏನಾದರೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.